ಬೆಸ್ಟ್ ರೀಸೆಂಟ್ ಲವ್ ಮೂವೀಸ್ ಟು ವಾಚ್ ಇನ್ ನಮ್ಮ ಕನ್ನಡ ಲ್ಯಾಂಗ್ವೇಜಸ್. ಹೌದು, ಇವತ್ತು ನಾನು 4 ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇರೋ ಲವ್ ಮೂವೀಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ವಿತ್ ಲವ್ ಮೂವಿ. ಈ ಚಿತ್ರವು ಒಂದು ತಮಿಳಿನ ರೊಮ್ಯಾಂಟಿಕ್ ಡ್ರಾಮಾವಾಗಿದೆ. ಈ ಚಿತ್ರದ ನಾಯಕ ನಟನಾಗಿ ಅಭಿಷೇಕ್ ಜೀವಂತ್ ಅವರು ಸತ್ಯ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ನಾಯಕಿಯಾಗಿ ಅನಸ್ವರ ರಾಜನ್ ಅವರು ಮೋನಿಶಾ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸ್ನೇಹಿತರೆ. ಈ ಚಿತ್ರ ನೋಡೋದಾದರೆ ಸತ್ಯ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಆಗ ಒಂದು ದಿನ ಅವರ ಅಕ್ಕ ಬ್ಲೆಂಡ್ ಡೇಟ್ನ ಏರ್ಪಾಟ್ ಮಾಡ್ತಾರೆ. ಆ ಒಂದು ಬ್ಲೆಂಡ್ ಡೇಟ್ನ ಏರ್ಪಾಟ್ನಲ್ಲಿ ಸತ್ಯಗೆ ಹೀರೋಯಿನ್ ಆದ ಮೋನಿಶಾ ಪರಿಚಯ ಆಗ್ತಾರೆ ಹಾಗೂ ಇವರಿಬ್ಬರ ನಡುವೆ ಹೇಗೆ ಪ್ರೀತಿ ಇಟ್ಕೊಳ್ಳುತ್ತೆ, ಇವರಿಬ್ಬರು ಸೇರ್ತಾರ ಅನ್ನೋದೇ ಈ ಚಿತ್ರದ ಒಂದು ಕತೆ. ನಿಜವಾಗ್ಲೂ ಗುರು, ಈ ಮೂವಿ ಏನಾದ್ರು ನೋಡ್ತಾ ಇದ್ರೆ ಈ ಮೂವಿ ನಮ್ಮ ಸ್ಕೂಲ್ ಡೇಸ್ನೇ ಜ್ಞಾಪಕ ಮಾಡಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಗುರು ಈ ಮೂವಿ. ಈ ಮೂವಿ ಸ್ಟೋರಿ ಲೈನ್ ಇರೋದೇ ಸ್ಕೂಲ್ ಲೈಫಲ್ಲಿ ಆದ ಒಂದು ಲವ್ ಸ್ಟೋರಿ ಬಗ್ಗೆ. ಸ್ಕೂಲ್ ಲೈಫಲ್ಲಿ ಹೀರೋಗೂ ಒಂದು ಲವ್ ಸ್ಟೋರಿ ಇರುತ್ತೆ ಹಾಗೂ ಹೀರೋಯಿನ್ಗೂ ಒಂದು ಲವ್ ಸ್ಟೋರಿ ಇರುತ್ತೆ. ಇವರಿಬ್ಬರಿಗೂ ಲವ್ ಸ್ಟೋರಿ ಇರುವ ಕಾರಣ ಹೀರೋಯಿನ್ಗೆ ಒಂದು ಐಡಿಯಾ ಬರುತ್ತೆ. ಐಡಿಯಾ ಏನಪ್ಪ ಅಂದರೆ ತಮ್ಮ ಲವರ್ಸ್ಗಳನ್ನ ತಿರ್ಗಾ ಭೇಟಿ ಮಾಡಿ ಅವರಿಗೆ ಪ್ರಪೋಸ್ ಮಾಡೋದು. ಈ ಒಂದು ಐಡಿಯಾ ಹೀರೋಗೆ ಹೇಳ್ತಾರೆ. ಹೀರೋ ಕೂಡ ಒಪ್ಕೊಂಡು ತಮ್ಮ ಲವರ್ಸ್ಗಳನ್ನ ಹುಡ್ಕೋಕೆ ಹೋಗ್ತಾರೆ. ಚಿತ್ರದಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ತಮ್ಮ ಲವರ್ಗಳನ್ನ ಮದುವೆ ಆಗ್ತಾರೋ ಅಥವಾ ಹೀರೋಯಿನ್ನ ಮದುವೆ ಆಗ್ತಾರೋ ಅನ್ನೋದೇ ಈ ಸಿನಿಮಾ. ಕೊನೆಯದಾಗಿ ಹೀರೋ ಹಾಗೂ ಹೀರೋಯಿನ್ನು ಒಂದಾಗ್ತಾರ ಅನ್ನೋದು ನೀವು ಈ ಮೂವಿನ ನೋಡಿಕೊಂಡೆ ಕಂಪ್ಲೀಟ್ ಮೂವಿ ಸ್ಟೋರಿನ ತಿಳ್ಕೋಬೇಕು. ಇದೊಂದು ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ತೀನಿ. ಲವ್ ಮೂವಿ ಇಷ್ಟ ಇದ್ದವ್ರಿಗೆ ಈ ಮೂವಿ ನೋಡಿ ನಿಮಗೆಲ್ಲ ತುಂಬಾ ಇಷ್ಟ ಆಗತ್ತೆ ಅಂತಲೇ ಹೇಳ್ತೀನಿ. ಒನ್ಸ್ ನೀವೇನಾದರೂ ಕಂಪ್ಲೀಟ್ ಮೂವಿನ ನೋಡಿದ್ರೆ ನೀವಂತರೂ ಹೀರೋಯಿನ್ಗೆ ಫಿದಾ ಆಗ್ಬಿಡ್ತೀರಾದ್ರು. ಅಷ್ಟು ಸಖತ್ತಾಗಿದ್ದೀರ ಹೀರೋಯಿನ್ ಈ ಮೂವಿಲಿ. ಪಕ್ಕ ನೀವಂತರೂ ಫ್ಲ್ಯಾಟ್ ಆಗೋದು ಗ್ಯಾರಂಟಿ. ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಎಲ್ಲ ಭಾಷೆಗಳಲ್ಲಿ ಲಭ್ಯವಿದೆ. ಕನ್ನಡದಲ್ಲೇ ನೋಡಿ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಮೂವಿ ಯಾವುದಪ್ಪ ಅಂದರೆ ಸರ್ವಂ ಮಾಯಾ. ಈ ಚಿತ್ರವು ಮಲಯಾಳಂ ಭಾಷೆಯ ಸೂಪರ್ ನ್ಯಾಷನಲ್ ಕಾಮಿಡಿ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ನಾಯಕನಾಗಿ ನಿವಿನ್ ಪೋಲಿ ಅವರು ಪ್ರಬೇಂದು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೂ ನಾಯಕಿಯಾಗಿ ಹೊಸ ಪ್ರತಿಭೆ ರಿಯಾಬು ಅನ್ನುವವರು ಡೆಲ್ಲುಲು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರಕಥೆ ನೋಡೋದಾದರೆ ಪ್ರಬೇಂದು ತನ್ನ ತಾಯಿಯ ಮರಣದ ನಂತರ ದೇವರ ಮೇಲೆ ಕಂಪ್ಲೀಟ್ ನಂಬಿಕೆನೆ ಕಳ್ಕೊಂಡ್ಬಿಟ್ಟು ಸಂಗೀತಗಾರನಾಗಲು ಬಯಸುತ್ತಾರೆ. ಅದಾದ ನಂತರ ಕೆಲವು ಕಾರಣಗಳಿಂದ ಅವರು ತಿರುಗಾ ಪೂಜಾರಿಯಾಗಿ ಕೆಲಸ ಮಾಡುತ್ತಾರೆ. ಈ ಸಮಯದಲ್ಲಿ ಇವರಿಗೆ ಡೆಲ್ಲುಲು ಎಂಬ ದೆವ್ವದ ಭೇಟಿಯಾಗುತ್ತೆ. ಕತೆ ಟ್ವಿಸ್ಟ್ ನೋಡಿ ಹೆಂಗಿದೆ ಗುರು. ಇವ್ರಿಗೆ ದೆವ್ವದ ಮೇಲೆ ಪ್ರೀತಿಯಾಗುತ್ತಾ ಅನ್ನೋದೇ ಈ ಚಿತ್ರದ ಕತೆ. ಆರಂಭದಲ್ಲಿ ದೆವ್ವದ ಬಗ್ಗೆ ಭಯವಿದ್ದರೂ ಸಹ ನಂತರ ಪ್ರಬೇಂದು ಮತ್ತು ಡೆಲ್ಲುಲು ನಡುವೆ ಆತ್ಮೀಯ ಸ್ನೇಹ ಬೆಳೆಯುತ್ತದೆ. ಡೆಲ್ಲುಲು ತನ್ನ ನೆನಪುಗಳನ್ನು ಕಳೆದುಕೊಂಡಿರುತ್ತಾಳೆ. ಅವಳಿಗೆ ತಾನು ಹೇಗೆ ಸಾವನ್ನಪ್ಪಿದೆ ಎಂಬುದು ಅವಳಿಗೆ ಅರಿವು ಇರುವುದಿಲ್ಲ. ಕೊನೆಗೂ ಈ ಮೂವಿಯಲ್ಲಿ ಡೆಲ್ಲುಲಿಗೆ ತನ್ನ ಫ್ಯಾಮಿಲಿ ಯಾರು ಹಾಗೂ ನಾನು ಹೇಗೆ ಸತ್ತು ಹೋದೆ ಎಂದು ತಿಳಿಯುವುದೇ ಈ ಮೂವಿಯ ಒಂದು ಕತೆ. ಈ ಮೂವಿಯ ಕತೆ ಇದಾದರೆ ನಿಜಕ್ಕೂ ಈ ಮೂವಿ ನೋಡಿದವರು ನಾವು ಈ ಡೆಲ್ಲುಲು ಎಂಬ ಕ್ಯಾರೆಕ್ಟರ್ಗೆ ತುಂಬ ಹತ್ರ ಆಗ್ತೀವಿ ಹಾಗೂ ನಮಗೂ ಯಾವುದಾದ್ರು ಒಂದು ಡೆಲ್ಲುಲು ಎಂಬ ದೆವ್ವ ನಮ್ಮನ್ನು ಪರಿಚಯ ಮಾಡಪ್ಪ ದೇವರೇ ಅಂತ ಕೇಳ್ಕೋಬೇಕು. ಆ ಥರ ಅನ್ಸತ್ ಗುರು. ಆ ಕ್ಯಾರೆಕ್ಟರ್ ತುಂಬ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಆ ಕ್ಯಾರೆಕ್ಟರು ಕಂಪ್ಲೀಟ್ ಮೂವಿ ನೋಡಿದ ತಕ್ಷಣ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಓಹೋ, ಎಂಥ ಒಂದು ಒಳ್ಳೆ ಮೂವಿ ನೋಡಿದೆ ಗುರು ಅಂದ್ಬಿಟ್ಟು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ನು ಈ ಮೂವಿ ನೋಡಿದ ನಂತರ ನಿಮಗೆ ಸಿಗತ್ತೆ. ಈ ಮೂವಿ ಜಿಯೋ ಹಾಟ್‌ಸ್ಟಾರಲ್ಲಿ ಲಭ್ಯವಿದೆ. ನೀವು ಅಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲೇ ನೋಡಬಹುದು. ನೆಕ್ಸ್ಟ್ ಕಪಲ್ ಫ್ರೆಂಡ್ಲಿ. ಈ ಚಿತ್ರದ ನಾಯಕನ ಹೆಸರು ಶಿವ ಅಂತ ಹಾಗೂ ನಾಯಕಿಯ ಹೆಸರು ಮಿತ್ರ ಅಂತ. ಇಬ್ಬರು ಕೂಡ ಚೆನ್ನೈಗೆ ಕೆಲಸ ಮಾಡಲು ಬಂದಿರ್ತಾರೆ. ನಾಯಕ ಆಂಧ್ರದಿಂದ ಚೆನ್ನೈಗೆ ಬಂದು ಇಂಟೀರಿಯರ್ ಡಿಸೈನ್ ಅಲ್ಲಿ ಕೆಲಸ ಹುಡುಕ್ತಾ ಇರ್ತಾರೆ. ಸಿಗದೇ ಇರೋ ಕಾರಣ ಬೈಕ್ ಟ್ಯಾಕ್ಸಿ ಓಡಿಸಿ ಅವರ ಜೀವನವನ್ನು ಅವರು ಸಾಗಿಸ್ತಾ ಇರ್ತಾರೆ. ಹಾಗೆ ನಾಯಕಿ ಮಿತ್ರ ಅವರು IT ಕೆಲಸ ಹುಡುಕುತ್ತಿರುವ ಯುವತಿ. ಇವರು ಕೂಡ ಚೆನ್ನೈನಲ್ಲಿ IT ಕೆಲಸಕ್ಕಾಗಿ ಬಂದಿರ್ತಾರೆ. ಇವರು ಮದುವೆಯಿಂದ ತಪ್ಪಿಸಿಕೊಳ್ಳಲು ಚೆನ್ನೈಗೆ ಕೆಲಸ ಸಿಕ್ಕಿದೆ ಎಂದ್ಬಿಟ್ಟು ಹೇಳಿ ಮನೇಲಿ ಸುಳ್ಳು ಹೇಳಿ ಚೆನ್ನೈಗೆ ಇವರು ಬಂದಿರ್ತಾರೆ ಹಾಗೂ ಇವರು ಒಂದು PGಯಲ್ಲಿ ಉಳ್ಕೊಂಡಿರ್ತಾರೆ.
ಅನಿರೀಕ್ಷಿತ ಸಂದರ್ಭಗಳಲ್ಲಿ ಇಬ್ಬರು ಒಂದೇ ಮನೆಯಲ್ಲಿ ಇರಲು ನಿರ್ಧರಿಸುತ್ತಾರೆ ಹಾಗೂ ಪರಸ್ಪರ ಪ್ರೀತಿಯಲ್ಲಿ ಬೀಳುವ ಇವರು ವೃತ್ತಿ ಜೀವನದಲ್ಲಿ ಯಶಸ್ಸು ಗಳಿಸಲು ಹಾದಿಯಲ್ಲಿ ಎದುರಿಸುವ ಸವಾಲುಗಳು ಮತ್ತು ಪ್ರೀತಿಯಲ್ಲಿನ ಏರುಪೇರುಗಳನ್ನು ಈ ಸಿನಿಮಾ ತೋರಿಸುತ್ತದೆ. ಈ ಚಿತ್ರ ಒಂದು ಆಧುನಿಕ ಪ್ರೀತಿ ಮತ್ತು ಸಂಬಂಧಗಳ ಮೇಲೆ ಬೆಳಕು ಚೆಲ್ಲುವ ಕಥೆಯಾಗಿದೆ. ಇದರಲ್ಲಿ ಸಂತೋಷ್ ಶೋಭನ್ ಮತ್ತು ಮಾನಸ ವಾರಣಾಸಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಹೀರೋಯಿನ್ ಮನೆಯಲ್ಲಿ ಅವರ ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಆಗಿರ್ತಾರೆ ಹಾಗೂ ಇವರಿಬ್ಬರಲ್ಲಿ ಪ್ರೀತಿ ಬಿದ್ದ ನಂತರ ಇವರಿಬ್ಬರು ಹೇಗೆ ತನ್ನ ತಮ್ಮ ಮನೆಯಲ್ಲಿ ಒಪ್ಪಿಸುತ್ತಾರೆ ಹಾಗೂ ಕೊನೆಯಲ್ಲಿ ಇವರಿಬ್ಬರು ಒಂದಾಗ್ತಾರಾ ಇಲ್ವಾ ಅನ್ನುವುದು ನೀವು ಈ ಚಿತ್ರ ನೋಡಿಬಿಟ್ಟೆ ನೀವು ತಿಳ್ಕೊಳ್ಬೇಕು. ಈ ಚಿತ್ರ ಮೂಲತಃ ತೆಲುಗು ರೊಮ್ಯಾಂಟಿಕ್ ಸಿನಿಮಾವಾಗಿದ್ದು ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಇದು ಕೂಡ ಒಂದು ಗುಡ್ ಆ್ಯಂಡ್ ಮಸ್ಟ್ ವಾಚ್ ಮೂವಿ ಅಂತಲೇ ಹೇಳ್ತೀನಿ. 4ನೇದು ಲಿಟಲ್ ಹಾರ್ಟ್ಸ್. ಈ ಸಿನಿಮಾ 2025ರಲ್ಲಿ ಬಿಡುಗಡೆಯಾಗಿದೆ. ಇದು ಮೂಲತಃ ತೆಲುಗಿನ ರೊಮ್ಯಾಂಟಿಕ್ ಕಾಮಿಡಿ ಚಲನಚಿತ್ರವಾಗಿದೆ. ಈ ಒಂದು ಮೂವಿ ನಮ್ಮ ಕನ್ನಡದಲ್ಲಿ ಹಾಗೂ ಇನ್ನಾತರ ಭಾಷೆಗಳಲ್ಲಿ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ಈ ಚಿತ್ರವು ಒಂದು ಹೈದರಾಬಾದ್ನಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ನಡೆಯುವ ಒಂದು ಪ್ರೇಮ ಕಥೆಯಾಗಿದೆ. ನಾಯಕ ನಟನಾಗಿ ಮೌಲಿ ತನೂಜ್ ಎಂಬುವರು ಕಾಣಿಸಿಕೊಂಡಿದ್ದಾರೆ ಹಾಗೂ ನಾಯಕಿಯಾಗಿ ಶಿವಾನಿ ನಾಗರಾಮ್ ಎಂಬುವವರು ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ನಾಯಕನ ಹೆಸರು ಅಖಿಲ್ ಹಾಗೂ ನಾಯಕಿಯ ಹೆಸರು ಖ್ಯಾತಿ ಅಂತ. ಅಖಿಲ್ ಹಾಗೂ ಖ್ಯಾತಿ ಇವರಿಬ್ಬರೂ ಸಹ ಓದಿನಲ್ಲಿ ಹಿಂದುಳಿದ ಸ್ಟೂಡೆಂಟ್ಸ್ಗಳು. ಆದ್ದರಿಂದ ಇವರಿಬ್ಬರು ಕೋಚಿಂಗ್ ಕ್ಲಾಸ್ಗೆ ಬಂದಿರ್ತಾರೆ. ಈ ಕೋಚಿಂಗ್ ಕ್ಲಾಸಲ್ಲಿ ಇವರಿಬ್ಬರ ನಡುವೆ ಹೇಗೆ ಪ್ರೀತಿ ಚಿಗುರುತ್ತೆ ಅಂತ ಮೂವಿ ನೋಡಿಕೊಂಡೆ ನೀವು ತಿಳ್ಕೊಳ್ಬೇಕು. ಮೊದಲ ಬಾರಿ ಅಖಿಲ್ ಖ್ಯಾತಿಗೆ ಪ್ರಪೋಸ್ ಮಾಡಿದಾಗ ಅವಳು ರಿಜೆಕ್ಟ್ ಮಾಡಿರ್ತಾಳೆ. ಅದಾದ ನಂತರ ಓಕೆ ಅಂದ್ಬಿಟ್ಟು ಒಪ್ಕೊಂಡಿರ್ತಾಳೆ. ನಂತರ ಹಾಸ್ಯಭರಿತ ಸನ್ನಿವೇಶಗಳು, ಕೋಚಿಂಗ್ ಸೆಂಟರ್ನ ಗದ್ದಲ, ಪೋಷಕರ ನಿರೀಕ್ಷೆಗಳು ಮತ್ತು ಅವರ ಪ್ರೀತಿಯ ಪ್ರಯಾಣವೇ ಈ ಚಿತ್ರದ ಮುಖ್ಯ ಕಥಾಹಂದರವಾಗಿದೆ. ಇದು ಕೇವಲ ಪ್ರೇಮ ಕಥೆಯಲ್ಲದೆ ಇಂದಿನ ಯುವ ಪೀಳಿಗೆಯ ಕನಸುಗಳು, ಹತಾಶೆಗಳು ಮತ್ತು ಸ್ನೇಹವನ್ನು ಹಾಸ್ಯದ ಮೂಲಕ ಪ್ರಸ್ತುತಪಡಿಸುತ್ತದೆ. ಈ ಚಿತ್ರವು ಹಳೆಯ ನೆನಪುಗಳು ಮತ್ತು ತಾಜ್ಯ ಹಾಸ್ಯಕ್ಕೆ ಹೆಸರುವಾಸಿಯಾಗಿದೆ. ಸಾಹಿ ಮಾರ್ತಾಂಡ್ ನಿರ್ದೇಶನದ ಈ ಚಿತ್ರಕ್ಕೆ ಸಿಂಜಿತ್ ಸಂಗೀತ ನೀಡಿದ್ದಾರೆ. ಈ ಚಿತ್ರದಲ್ಲಿ ಹೀರೋ ವಯಸ್ಸಿಗಿಂತ ಹೀರೋಯಿನ್ ವಯಸ್ಸು ಜಾಸ್ತಿ ಇರುತ್ತೆ. ಈ ಕಾರಣದಿಂದ ಒಂದು ಬಾರಿ ಹೀರೋಯಿನ್ಗೆ ಆಂಟಿ ಅಂದ್ಬಿಟ್ಟು ರೇಗಿಸ್ತಾನೆ. ಆ ಒಂದು ಸನ್ನಿವೇಶದಲ್ಲಿ ಹೀರೋ ಕಪಾಳಕ್ಕೆ ಒಂದು ಬಾರಿಸ್ತಾಳೆ. ಈ ಒಂದು ಕಾರಣದಿಂದ ಹೀರೋಯಿನ್ ಮೊದಲ ಬಾರಿಗೆ ಹೀರೋನ ರಿಜೆಕ್ಟ್ ಮಾಡಿರ್ತಾಳೆ. ಅದಾದ ನಂತರ ತಿರ್ಗಾ ಕ್ಲೋಸ್ ಆಗಿ ಮತ್ತೆ ಪ್ರಪೋಸ್ ಮಾಡಿದಾಗ ಹೀರೋಯಿನ್ ಕೂಡ ನೆಕ್ಸ್ಟ್ ಟೈಮು ಒಪ್ಕೋತಾಳೆ. ಓಕೆ ಫ್ರೆಂಡ್ಸ್, ಈ 4 ಮೂವಿ ನೀವೇನಾದ್ರು ನೋಡಿದರೆ ಅಕಸ್ಮಾತ್ ನೋಡಿ ನಂತರ ಮತ್ತೆ ಬಂದ್ಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಹಾಕಿ. ನಿಮಗೆ ಈ ಮೂವಿಯಲ್ಲಿ ಯಾವ ಮೂವಿ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.